ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಈ ಥರ ಆರ್ಥಿಕ ಪರಿಸ್ಥಿತಿ ಹೀಗೆಲ್ಲ ಆಯಿತು ಅಂತ ಪೇಪರಲ್ಲಿ ಬಂದು SM ಕೃಷ್ಣ ಎಲ್ಲ ಆದಮೇಲೆ ಅಮೇರಿಕಾದಿಂದ ಆಸ್ಟ್ರೇಲಿಯಾದವ್ರಿಗೆ ಎಲ್ಲ ಸ್ಪಂದಿಸಿದ್ರು ಸರ್. ಎಲ್ಲರೂ ಸ್ಪಂದಿಸಿದ್ರು. ಫೋನ್ ಮಾಡೋರು, ಲ್ಯಾಂಡ್ಲೈನ್ಗೆ ಫೋನ್ ಮಾಡೋರು. ಸರ್ ನಮ್ಮ ಇದು ಕಂಟ್ರಿಗೆ ಬನ್ನಿ, ನಾವು ವಿ ವಿಲ್ ಟೇಕ್ ಕೇರ್, ವಿ ವಿಲ್ ಸಿ ದಟ್ ದಿಸ್ ದಟ್ ಅಂತಲ್ಲ. ನಮ್ಮ ಅಪ್ಪನಿಗೆ ಬಹುಶಃ ಆಗಿನ ಒಂದು ಸ್ಥಿತಿ ಪ್ರಕಾರ ಆವಾಗಲೇ ಸತ್ತೋಗ್ಬಿಡ್ಬೋದನ್ನೋ ಏನೋ ಪುನರ್ಚೇತನ ಬಂದು ಸರ್. ಅದರಿಂದ ಯಾವತ್ತು ಒಳ್ಳೇದು ಮಾಡಿದವ್ರನ್ನ ನೆನಿಬೇಕು, ಹಾಗೆ ಕೆಟ್ಟದ್ದು ಮಾಡಿದವ್ರನ್ನು ಮರಿಬಾರ್ದು. ಕ್ಷಮಿಸೋಣ, ಬೇರೆ ಪ್ರಶ್ನೆ. ಮರೆಯೋಕ್ಕಾಗಲ್ಲ ಕೆಟ್ಟದ್ದು ಮಾಡಿದವ್ರನ್ನ. ಕ್ಷಮಿಸೋದು ಬೇರೆ ಪ್ರಶ್ನೆ. ನಿಮ್ಮ ಅನುಗುಣವಾಗಿ ಈಗ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಆ 10 ಲಕ್ಷ ರೂಪಾಯಿ ಅವನು ಯಾವನೊಬ್ಬ ಕೊಡಲಿಲ್ವಾ, ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಕ್ಷಮಿಸಿ. ನೀವು ಮನೆ ಮಟ್ಟ ಎಲ್ಲ ಮಾರ್ಬಿಟ್ಟು 10 ಲಕ್ಷ ಅವ್ರಿಗೆ ಕೊಟ್ಬಿಟ್ಟು ಅವನ ಕೈ ಎತ್ಬಿಟ್ರೆ ಅವನು ನೀವು ಕ್ಷಮಿಸೋದು ಇಲ್ಲ, ಮರೆಯೋದು ಇಲ್ಲ. ಆ ಥರ ಆಗ್ತದೆ ಆ ಒಂದು ಕ್ವಾಂಟಿಟಿ ಆ ಥರ. ಹಾಗಾಗಿ ಎಲ್ಲ ಕಡೆಯಿಂದನೂ ಬಂತು, ಇಂಡಸ್ಟ್ರಿಯವರು ಎಲ್ಲರೂ ಬಂದು ಸಹಾಯ ಮಾಡಿದ್ರು. ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ರು ಸರ್. ಹಣ ಕೊಟ್ಟರು, ಸನ್ಮಾನ ಮಾಡಿದ್ರು, ಹಣ ಕೊಟ್ಟರು. ಒನ್ಸ್ ಅಗೇನ್ ಇಫ್ ಯು ಆಸ್ಕ್ ಮೀ, ಎಷ್ಟು ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಒಂದು ಕಡೆ ಮಾತ್ರ ಗೊತ್ತಾಯಿತು, ಒಂದು ಆಭಾಸ ಆಯಿತು. ಅದು ಮನಸ್ಸಿಗೂ ನೋವು ಆಯಿತು ಸರ್. ಅವರು ಎಂಥ ಸನ್ಮಾನ ಮಾಡಿದರು, ಎಷ್ಟೇ ಗ್ರೇಟಾಗಿ ಮಾಡಿದ್ರು ಅದು ನನ್ನ ಮನಸ್ಸಿಗೆ ಅದು ಕ್ಷೋಭೆ ತರಲ್ಲ. ಅವರು ಮಾಡಿದ್ದ ಉದ್ದೇಶ ಸರಿ ಅಂತ ಅವ್ರಿಗೆ ಅನಿಸಿರ್ಬೋದು ಈಗ. ಆದರೆ ನಮಗೆಲ್ಲ ಒಂಥರ ರಿಸೀವಿಂಗಲ್ಲಿದ್ದಾಗ ಹಿಚ್ ಅನಿಸುತ್ತೆ. ಒಂದು ಕಡೆ ಸನ್ಮಾನ ಮಾಡ್ಬಿಟ್ಟು ಕಂತೆ ನೋಟು ಸರ್, ಎಲ್ಲರಿಗೂ ಕೊಟ್ರು ಸರ್. ಅಲ್ಲೋ ಸಿಕ್ಕಾಪಟ್ಟೆ ಗಲಾಟೆ ಸರ್, ಸಿಕ್ಕಾಪಟ್ಟೆ ದೊಡ್ಡ ಪೆಂಡಾಲ್ ಹಾಕಿ ಕರೆಸ್ಬಿಟ್ಟು ಯಾರ್ಯಾರೋ ಒಂದು 4-5 ಜನಕ್ಕೆ ಸನ್ಮಾನ ಮಾಡೋದು. ಅದು ಮುಖ್ಯವಾಗಿ ನಮ್ಮ ತಂದೆಗೆ ಇನ್ನೊಬ್ರಿಗೆ ಸನ್ಮಾನ ಮಾಡಬೇಕಾಗಿತ್ತು. ಸೊ ಹಾಗೆ ಸನ್ಮಾನ ಮಾಡ್ಬಿಟ್ಟು ಇವ್ರಿಗೆ ಕೊಟ್ಬಿಟ್ಟು ಅದು ಪ್ಯಾಕೆಟಲ್ಲಿ ಕೊಟ್ಟರೆ ಅದು ಒಪ್ತೀನಿ ನಾನು. ಪ್ಯಾಕೆಟಲ್ಲಿ ಕೊಟ್ಟರೆ ಕಾಣಲ್ಲ ಅಂದ್ಬಿಟ್ಟು ಹೊಡೀರಿ ಅಂದ್ಬಿಟ್ಟು ಓಡಿಸ್ಬಿಟ್ಟು ಸರ್, ಒಂದು 6-7 ಸಾವಿರ ಜನ ಇದ್ದಾರೆ ಸರ್ ಪೆಂಡಾಲಲ್ಲಿ. ಅಲ್ಲಿ ಓಪನ್ ಮಾಡಿಸ್ಬಿಟ್ಟು ತೋರಿಸಿ ಅಂದ್ಬಿಟ್ಟು ಎಲ್ರಿಗೂ ತೋರಿಸ್ಬಿಟ್ಕೊಂಡು. ನನ್ನ ದೃಷ್ಟಿಯಲ್ಲಿ ಆ ಒಂದು ಕ್ರಿಯೆ ಯಾಕೆ ಅಂದರೆ ಜನಗಳಿಗೆ ಏನನ್ಸುತ್ತೆ, ಇಲ್ಲಿ ಇಷ್ಟು ಕೊಟ್ಟರೆ ಅಲ್ಲ ಅಷ್ಟು ಕೊಟ್ಟರೆ ಇಲ್ಲಿಷ್ಟು ಕೊಟ್ಟರೆ ಅಂತ ಲೆಕ್ಕ ಹಾಕ್ಬಿಟ್ಟು ಕೋಟಿ ಆಯಿತು ಅಂತ ಲೆಕ್ಕ ಹಾಕ್ಬಿಟ್ಟಿರ್ತಾರೆ. ಸ್ವಾಭಿಮಾನಿ ಅದ ಅಶ್ವತ್ಥ ಹಣ ತಗೊಳಕ್ ಒಪ್ಕೊಂಡ್ರು. ಒಳ್ಳೆ ಪಾಯಿಂಟ್. ಯಾವಾಗ ಈ ಚತುರಿದ ಚಿತ್ರಗಳಲ್ಲಿ ಈ ಥರ ಬಂತು, ಆವಾಗ ನಾನು ಆಧ್ಯಾತ್ಮಿಕವಾಗಿ ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ನಾನು ಆಧ್ಯಾತ್ಮಿಕವಾಗಿ ಮಾತಾಡ್ತೀನಿ ಅನ್ನೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಒಬ್ಬ ವ್ಯಕ್ತಿ ಫಸ್ಟ್ ಫೋನ್ ಮಾಡ್ತಾನೆ 31ನೇ ತಾರೀಕು. ನನಗೆ ಅದೊಂದು ಚೂರು ಕನ್ಫ್ಯೂಷನ್ ಸರ್. ಅಕ್ಟೋಬರ್ ಶುಕ್ರವಾರ ಬರ್ತದು. ಫೋನ್ ಮಾಡ್ತಾನೆ. ಅವ್ನು ಫೋನ್ ಮಾಡ್ತಾರೆ, ಸರ್ ನಾನು ಚಂದ್ರಶೇಖರ್ ಅಂತ, ಅಪ್ಪ ಅವರ ಅಭಿಮಾನಿ, ಹೇಳಿ. ಈಗ ತಾನೇ ಪೇಪರ್ ನೋಡಿದೆ ಸರ್, ಅಪ್ಪ ಅವ್ರದ್ದು ಈ ಥರ ಅಪ್ಪ ಅವ್ರನ್ನ ಭೇಟಿ ಆಗಬೇಕು ಅಂತ ಫೋನ್ ನಂಬರ್ ಕೊಟ್ಟಿದ್ರು. ನಾವು ಮೈಸೂರಲ್ಲಿರೋದು, ನಾವು ಬೆಂಗಳೂರು ಶ್ರೀರಾಮಪುರದಲ್ಲಿದ್ದೀನಿ ಸರ್. ಯಾವುದೋ ನಗರ ಶ್ರೀರಾಮಪುರದಲ್ಲೇ ಆ ಕಡೆ ಅಲ್ಲ, ಅಲ್ಲಿದ್ದೀನಿ. ನಾನು ಆ್ಯಕ್ಚುಲಿಗೆ ತಮಿಳಿಯನ್. ನಾನು ತಮಿಳಿಯನ್. ಶಿವಾಜಿ ಗಣೇಶನ್ ಬಿಟ್ಟರೆ ಅಪ್ಪ ಅವ್ರನ್ನೇ ನಾನು ಲೈಕ್ ಮಾಡೋದು. ಅಷ್ಟು ನ್ಯಾಚುರಲ್ ಸರ್. ನಾನು ಸ್ಕ್ರ್ಯಾಪ್ ವ್ಯಾಪಾರ ಮಾಡ್ತೀನಿ, ಈ ಕಬ್ಬಣದ್ದು. ಅದು ಒಂದು ಕಡೆಯಿಂದ ಒಂದು ಕಡೆ ಇದು ಒಂದು 2,000 ರೂಪಾಯಿ 3,000 ರೂಪಾಯಿ ಸಿಕ್ಕತ್ತೆ ಅನ್ನೋ ಅದು ಆಮೇಲೆ ಹೇಳಿದ್ದವರು, ಮುಂಚೆ ಗೊತ್ತಿಲ್ಲ. ಅದಕ್ಕೆ ಒಂದು ಸಲ ಭೇಟಿ ಮಾಡ್ತೀನಿ ಅಂದ್ಬಿಟ್ಟು, ಸರ್ ಶುಕ್ರವಾರ ಬಂದಿದೆ, ಭಾನುವಾರ ಮನೆಗೆ ಬಂದರು ಸರ್. ಗಂಡ ಹೆಂಡತಿ ಅವರೆಲ್ಲ ಮನೆಗೆ ಬಂದರು ಸರ್. ಅವರು ಫ್ಯಾಮಿಲಿ
ಮದುವೆ ಆ್ಯನಿವರ್ಸರಿ ಅಂತ ಬಂದರು ಸರ್. ತಟ್ಟೆಯಲ್ಲಿ ಹೂವು ಹಣ್ಣು ಎಲ್ಲ ಕೊಟ್ಟು ಆಮೇಲೆ ಅವರವ್ರ ತಮಿಳೇನಲ್ಲ ಒಂದು ನಿಮಿಷ ಅಂದ್ಬಿಟ್ಟು ಜವಳಿಯನ್ನು ಒಂದು ಕವರ್ ತೆಗೆದ್ಬಿಟ್ಟು ಅದನ್ನೆಲ್ಲ ಇಟ್ಟರು ಸರ್. ಈ ಜಾಗದಲ್ಲಿ ನಮ್ಮಪ್ಪ ಕೂತಿದ್ದಾರೆ, ಆ ಜಾಗದಲ್ಲಿ ನಾನು ಕೂತಿದ್ದೀನಿ, ಇಲ್ಲಿ ಸೋತವಾದಲ್ಲಿ ಕೂತಿದ್ದಾರೆ, ಅವ್ರು ಬಂದುಕೊಟ್ರು. ಇಸ್ಕೊಳಕ್ಕೆ ಹೋದರು. ಏನಿದು ಸರ್? ಹಣ್ಣು, ನಮ್ಮ ಆ್ಯನಿವರ್ಸರಿ, ನಿಮ್ಮ ಆಚರಣೆ. ಅದು ಸರಿ, ಈ ಮೇಲಿರೋದೇನು ಸರ್? ಅದೇ ಸರ್ ಹಣ್ಣು. ಇದು ಕವರ್ ಏನು ಅಂದರು. ಸರ್ ಏನಿಲ್ಲ ಸರ್, ಒಂದು ಪ್ರೆಸೆಂಟೇಷನ್ ಏನು ತಂದು ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇದು. ಸರ್ ನಿಮ್ಮ ಮಗ ಅಂದ್ಕೊಳ್ಳಿ ಸರ್, ನೀವು ಇಷ್ಟು ಕಷ್ಟದಲ್ಲಿದ್ದೀರಾ, ಒಂದು ಸಣ್ಣ ಸಹಾಯ ಗೊಳೋ ಅಂತ ಹತ್ತರು, ಗೊಳೋ ಅಂತ ಹತ್ತರು. ನಾನು ಇದಕ್ಕೆ ಯಾವುದಕ್ಕೂ ಆಸೆ ಪಡೋನಲ್ಲ, ನನಗೆ ಬೇಡ, ನನ್ನ ಮಗಂಗೆ ಸಿನಿಮಾ ಇಲ್ಲ, ಅವನಿಗೆ ಕೊಡಿ. ನನಗೂ ಕಣ್ಣಲ್ಲಿ ಬಂತು, ನಿನಗೆ ಬೆಳೆದಿದ್ದು ನನಗೆ ಹಾಕಬೇಕು, ಬೇಡ ಅಂತ ಹೇಳಿದ್ರು. ಅವ್ರ ಕಾಲಿಗೆಲ್ಲ ಬಿದ್ದು ಮಾಡಿ ಹೊತ್ತು ಅವರು ಕೊನೆಗೆ ಏನಾಯ್ತು ಅಂದ್ರೆ ಅವ್ರ ಮ್ಯಾರೇಜ್ ಆ್ಯನಿವರ್ಸರಿ ಅಳೋ ಹಾಗೆ ಆಗೋಯ್ತಲ್ಲ ಅಂತ ಎಲ್ಲ ಸಮಾಧಾನ ಮಾಡಿದ್ಮೇಲೆ ತಗೊಂಡ್ರು, ಇಸ್ಕೊಂಡ್ರು ಸರ್. ಎಷ್ಟಿತ್ತೋ ಗೊತ್ತಿಲ್ಲ, ಬಟ್ ಎಂಥ ಅಭಿಮಾನಿ ಅಂದರೆ ಮಗನಿಗಿಂತನೂ ಹೆಚ್ಚು ಅಂಥ ಅಭಿಮಾನಿ. ನಾವು ಬೆಂಗಳೂರಿಗೆ ಹೋದರೆ ಅವ್ರಿಗೆ ತಿಳಿಸ್ಬೇಕು. ಬೆಂಗಳೂರು ಎಂಟ್ರ್ ಆಗ್ತಿದ್ದಂಗೆ ಅವ್ರ ಕೇರು. ಅಪ್ಪನ ಕರ್ಕೊಂಡೋಗೋದು, ಕರ್ಕೊಂಬಂದು ತಿರುಗಿ ಕಳಿಸ್ಕೊಡೋವ್ರಿಗೂ ಅವರೇ ಕೇರ್. ನೆಕ್ಸ್ಟ್ ಅವ್ರಿಗೆ ಹೇಳ್ದೆ ಹೋದರೆ ದೊಡ್ಡ ಗಲಾಟೆ. ಅಂದರೆ ಏನು ಈ ಥರ ಮಾಡಿದ್ರೆ ಹಾಗೆ. 8ನೇ ತಿಂಗಳು ಸರ್, ನನ್ನ ತಂದೆ ಕಾರ್ಯ ಮಾಡಿಬಿಟ್ಟು ಮಲಗಿದ್ದೀನಿ. ಆವತ್ತು ನೈಟ್ ಆತನೂ ಸತ್ತೋದ. ಅದೇ ನಕ್ಷತ್ರ. ನಮ್ಮಪ್ಪ ಯಾವತ್ತು ಸತ್ತಿದ್ದಾನೆ ಅದೇ ದಿವಸ ಕರೆಕ್ಟ್ 8 ತಿಂಗಳಿಗೆ. ಇಬ್ರು ಒಂದೇ ಸರ್ ಸತ್ತವ್ರೆ. ಅಲ್ಲಲ್ಲ, ಈಗ ನಮ್ಮಲ್ಲಿ ಅಮಾವಾಸ್ಯೆ, ಪೌರ್ಣಮಿ, ಪಾಡ್ಯ, ಬಿದ್ದಿಗೆ, ತಿದ್ದಿಗೆ ಅಂತೀವಲ್ಲ, ಆ ಥರ ತದ್ದಿಗೆ ದಿವಸನೇ ಆತನೂ ಸತ್ತಿದ್ದಾರೆ. ಆಶ್ಚರ್ಯ. ಎಂಥ ಅಭಿಮಾನ, ಎಂಥ ಒಂದು ಸಂಬಂಧ. ಯಾವ ಸಂಬಂಧ ಇದು? ವರ್ಷದೊಳಗೆ ಅವನು ಸತ್ತದ. ಇದೆಲ್ಲ ಕಡೆ ಪ್ರಚಾರ ಆಗಿ ಎಷ್ಟೋ ಜನ ಬಂದರು ಸರ್, ಚೆಕ್ಗಳು ಕೊಟ್ಟರು ಸರ್. ಎಷ್ಟೋ ಚೆಕ್ ಬೌನ್ಸ್ ಆಯಿತು ಸರ್. ಫೋಟೋ ತೆಗೆಸ್ಕೊಂಡ್ರು, ಪೇಪರ್ಲ್ಲಿ ಹಾಕಿಸ್ಕೊಂಡ್ರು. ಆಮೇಲೆ ಗ್ರೇಟೆಸ್ಟ್ ಅವಮಾನ ಇನ್ನೂ ಒಂದಾಯಿತು ಸರ್. ಆರ್ಟಿಸ್ಟ್ ಅಸೋಸಿಯೇಷನಿಂದೆಲ್ಲ ಕೊಟ್ಟಾಗ ಅವರು ತಗೊಂಡು ನನಗೆ ವಾಂತಿ ಬರ್ತಿದೆ ಸಾಕು, ನನಗಿಂತ ಬೇರೆ ಕಷ್ಟದಲ್ಲಿ ಇರೋರಿದ್ದಾರೆ, ಅವ್ರಿಗೆ ಕೊಡಿ ಅಂತೆಲ್ಲ ಹೇಳಿದ್ರು. ನಮ್ಮ ಚೇಂಬರಿಂದ ಅವ್ರಿಗೆ ಯಾರ್ಯಾರಿಗೆ ಎಷ್ಟೈತೆ, ನಾವು ಅಳಿಯೋಕ್ಕೆ ಹೋಗ್ಬಾರ್ದು ಸರ್. ಈಗ ನೀವು ₹1 ಕೊಟ್ಟಿರ್ಬೋವೆ, ಆ ₹1 ದೊಡ್ಡದೇ ಅಂತಲೇ ನಾವು ತಿಳ್ಕೊಬೇಕು ಸರ್. 0 ಸೇರಿಸಿ ನೀವು ಚಿಕ್ಕದಾಯ್ತಾ ದೊಡ್ಡದಾಯ್ತಾ ಅಂತ ನೀವು ಮಾಡಬೇಡಿ. ನಿಮ್ಗೆ ಅನುಕಂಪ ತೋರಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ. ಹಾಗಾಗಿ ಸುಮಾರು ಕಡೆಯಿಂದ ಆಯಿತು. ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಕನ್ನಡ ರಾಜ್ಯೋತ್ಸವನೋ ಏನೋ ಒಂದು ಪ್ರೋಗ್ರಾಮ್ ಆಯಿತು ಸರ್ ಬೆಂಗಳೂರಲ್ಲಿ. ಅದಕ್ಕೆ ಮುಂಚೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆತ ಏನು ಮಾಡ್ತಾರೆ, ನಮ್ಮ ಅಣ್ಣವರ ಅಭಿಮಾನಿಗಳ ಸಂಘಕ್ಕೆ ಅವರು ಸಂಬಂಧಪಟ್ಟವ್ರು. ಅಂದರೆ ಈ ಅಭಿಮಾನಿಗಳ ಸಂಘ ಅಲ್ಲ, ಅವ್ರು ಯಾವುದೋ ಒಂದು ಮಾಡ್ಕೊಂಡು ಅವರು ಫಾರಿನ್ಗೆಲ್ಲ ಓಡ್ ಬಂದವರು, ದೊಡ್ಡವರು ಸರ್ ಅವರು. ಆತನಿಗೆ ವಿಶೇಷವಾದ ಒಂದು ಪ್ರೀತಿ ನಮ್ಮಪ್ಪನ ಕಂಡ್ರೆ. ಅವ್ರನ್ನ ಸತೀಶ್ ಅಂತಾನೆ ಅವ್ರ ಹೆಸರು. ಅವರು ಕರೆದ್ಬಿಟ್ಟು ಒಂದು ಸನ್ಮಾನ ಎಲ್ಲ ಮಾಡಿರ್ತಾರೆ. ಮಾಡಿದಾಗ ಒಬ್ಬ ವ್ಯಕ್ತಿ ಆ ಸನ್ಮಾನದ ಕಾರ್ಯಕ್ರಮ ನೋಡೋಕ್ಕೆ ಅಂತ ಹೋಗಿರ್ತಾನೆ. ಅವನು ಏನೋ ಒಂದು ಆಲೋಚನೆ ಬಂದು ತಾನು ಒಂದು ಸನ್ಮಾನ ಮಾಡಬೇಕು ಅಂದ್ಬಿಟ್ಟು, ಅವನು ಕನ್ನಡದವನಲ್ಲ, ಬೇರೆ ಭಾಷೆಯವನು. ಅವನು ಬಹುಶಃ ಮರಾಠಿ ಇರಬೇಕು ಅನಿಸುತ್ತೆ. ಅವನು ಈ ಶ್ರೀನಿವಾಸ ನಗರದಲ್ಲಿ ಏನೋ ಒಂದು ಸೆಕ್ಯೂರಿಟಿದ ಏನೋ ಒಂದು ಆಫೀಸ್ ಇಟ್ಕೊಂಡಿರ್ತಾನೆ ಸರ್. ಅವನು ಒಂದು ಕಾರ್ಯಕ್ರಮ ಮಾಡ್ತಾನೆ ಸರ್. ಕಾರ್ಯಕ್ರಮ ಎಲ್ಲ ಮಾಡಿ ಅಷ್ಟೊತ್ತವ್ರನ್ನ ಕರೆಸ್ಬೇಕು ಅಂದ. ಈ ಸತೀಶ್ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ,
ಅವ್ರ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ತೊಗೊಂಡು ಖರ್ಚಿರ್ತಾರೆ. ನಾನು ಜೊತೆಲಿ ಹೋಗಿರ್ತೀನಿ ಸರ್. ಹೋದಾಗ ಅಲ್ಲಿ ಸ್ಟೇಜ್ ಮೇಲೆ ಕೂತಿರ್ತೀವಿ ಸರ್. ಕೂತಿದ್ದಾಗ ಅವನು ನನಗೆ ಅಶ್ವಥ್ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ನಮ್ಮ ಇವರು ಹೇಳಿಬಿಟ್ರು ಅಂತೆಲ್ಲ ಹೇಳಿ ಮಾತಾಡ್ತಾನೆ. ಎಲ್ಲ ಇವನ ಅಶ್ವಥ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಅಂದ್ಬಿಟ್ಟು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತಲ್ಲ, ಇದು ಎಂಥ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಬಾಯ್ಬಿಟ್ಟು ಹೇಳ್ತಾನೆ ಅವನು. ಸರಿ ಇರ್ಬೋದು, ನಾವು ಅದನ್ನೇನು ದೊಡ್ಡದಾಗಿ ತೊಗೊಳ್ಳಿಲ್ಲ, ಸುಮ್ಮಿದ್ದ. ಕೊನೆಗೆ ಏನು ಇವನ ಉದ್ದೇಶ ಅಂದರೆ ಏನೋ ಒಂದು ಕಲ್ಚರಲ್ ಎಂಟರ್ಟೈನ್ಮೆಂಟು, ಪುರಸ್ಕಾರ ಗಿರಸ್ಕಾರ ಅಂತ ಏನೇನು ಹಾಕೋತಾರಲ್ಲ, ಇಷ್ಟು ಉದ್ದ ಇನ್ವಿಟೇಷನ್ ಹಾಕಿದ್ದಾನೆ. ಆಮೇಲೆ ಆಯ್ತಾರಪ್ಪ ಅಂತಂದ ಒಂದು ಸ್ಟೂಲ್ ತರ್ತಾರೆ. ಸ್ಟೂಲ್ ತಂದ ಮೇಲೆ ಒಂದು ದೊಡ್ಡ ಬಾಕ್ಸು ಸರ್ ಕಾರ್ಟೂನ್ದು, ಒಂದು ಇಷ್ಟಗಳದ್ದು ಕಾರ್ಟೂನ್ ಬಾಕ್ಸು ತಂದ. ಕ್ಲೀನಾಗಿ ಈ ಪೇಪರ್ ಇದನ್ನು ಹಾಕಿ ಪೇಸ್ಟ್ ಮಾಡಿರ್ತಾರಲ್ಲ ಆ ಥರ ಫುಲ್ ಪೇಸ್ಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಗೋಲ್ಕದ ಥರ. ಅವನು ಹೇಳ್ತಾನೆ ದೊಡ್ಡದಾಗೆ, ಎಲ್ರಿಗೂ ನೀವು ಅಶ್ವತ್ಥವ್ರಿಗೆ ಸಹಾಯ ಮಾಡಬೇಕು, ಈ ಥರ ಇದು ಮಾಡಬೇಕು ಅಂತ ಆಸೆ ಇರ್ತದೆ, ಆದರೆ ನಿಮ್ಗೆ ಯಾರಿಗೂ ಆಗಲ್ಲ ಎಲ್ರಿಗೂ ಈ ಥರ ಮಾಡಲಿಕ್ಕೆ. ಅದಕ್ಕೆ ನಾನು ನಿಮ್ಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಯಾರ್ಯಾರು ಅಶ್ವಥ್ ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ದೆ ಅವರೆಲ್ಲ ತಂದು ಈ ಬಾಕ್ಸಿಗೆ ದುಡ್ಡು ಹಾಕಿ. ಅವ್ರ ಮುಂದೆ ನಮ್ಮಪ್ಪ ನಾನು ಕೂತಿದ್ದೀವಿ. ತಕ್ಷಣ ನಮ್ಮಪ್ಪ ಎತ್ತರು, ನಡಿಯೋ ಅಂದರು. ಸೀದಾ ಎತ್ತು ಅವನು ಓಡ್ ಬಂದ ಹಿಂದೆ. ಸಾರ್ 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 ಅಂದ. ಪಾಪ ಇವರು ಸತೀಶು ಭಾಳ ದೊಡ್ಡ ವ್ಯಕ್ತಿ, ಅವ್ರ ಪರಿಸ್ಥಿತಿ ಹೇಳ್ಕೊಳಕ್ಕಾಗಲಿಲ್ಲ ಸರ್. ಅವರೇ ಸಾಫ್ಟ್ವೇರ್ ಇಂಜಿನಿಯರ್ ಅಂದಲ್ಲ, ಅವ್ರು ಲಿಂಕ್ ಕೊಟ್ಟಿದ್ರಲ್ಲ ಅವರು ಬಂದಿದ್ದಾರೆ. ಅವ್ರಿಗೆ ಥರ ಆಗೋಯ್ತು, ಅವನು ಈ ಥರ ಎಲ್ಲ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು 10 ಕಾರ್ ಆಗ್ಬಿಟ್ಟು, ಸಾರ್ ಸಾರ್ ಇನ್ನೂ ಕಾರ್ಯಕ್ರಮ ಹೋಗ್ದಿಲ್ಲ. ಏನ್ರಿ ನಾನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಿ ಹಾಗೆ ಬಾಯ್ತು. ಈ ರೀತಿ ಒಬ್ಬೊಬ್ಬರ ಮನಸ್ಸಲ್ಲಿ ಲೋಕೋಭಿನ್ನ ರುಚಿ. ನಿಮ್ಮ ಮನಸ್ಸಲ್ಲಿ ಅಶ್ವಥ್ ಬಗ್ಗೆ ಒಳ್ಳೇದು ಅಭಿಪ್ರಾಯ ಇಟ್ಕೊಂಡು ಶಂಕರ್ ಅಶ್ವಥ್ ಅವ್ರ ಬಗ್ಗೆ ಒಳ್ಳೇದು ನೆನಿಬೇಕು ಅಂದ್ಕೊಂಡಿದ್ರೆ ನೀವು ನೆನ್ಕೋತೀರ. ಇಲ್ಲ ತಪ್ಪು ಅಭಿಪ್ರಾಯ ಇಟ್ಕೊಂಡು ನೀವು ಕಲ್ಪನೆ ಮಾಡ್ಕೊಂಡು ಏನೇನೋ ಅನ್ಕೊಂಡ್ರೆ ಅನ್ಕೋತೀರ. ಹೀಗೆ ಅಶ್ವಥ್ ಅವ್ರಿಗೆ ಜೀವನದಲ್ಲಿ ನೋವು ಕೂಡ ಆಗಿದೆ.